ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾರಣಾಂತಿಕ ಹಲ್ಲೆಯಾಗಿದೆ. ಸಂಕೇಶ್ವರ ಪುರಸಭೆ ಚುನಾವಣೆಯಲ್ಲಿ ಗೂಂಡಾಗಿರಿ ನಡೆಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಚುನಾವಣೆಯಲ್ಲಿ ಸೋತಿದ್ದಕ್ಕೆ ಸೂಚಕನ ಮೇಲೇನೆ ಹಲ್ಲೆ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಲ್ಲೆ. ಸಂಕೇಶ್ವರ ಪುರಸಭೆ ಚುನಾವಣೆಯಲ್ಲಿ ನಡೆದಂತಹ ಗೂಂಡಾಗಿರಿ ಇದು. ಸೂಚಕನ ಮೇಲೇನೆ ಹಲ್ಲೆ ಮಾಡಿದ್ದಾರೆ. ಗೆದ್ದ ಅಭ್ಯರ್ಥಿಯ ಸೂಚಕರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ವಾರ್ಡ್ ನಂಬರ್ 21ರ ಉಪಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ನಿನ್ನೆ ಪ್ರಕಟ ಆದಂತಹ ಫಲಿತಾಂಶ. ಆಗ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಗಂಗಾರಾಮ್ಗೆ ಗೆಲುವಾಗತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಭಾರತಿ ಮರಡಿ ಸೋತಿರ್ತಾರೆ. ಆ ಸೋತಿದ್ದಕ್ಕೇನೆ ಸಿಟ್ಟಾದಂತಹ ಕಾರ್ಯಕರ್ತರು ಗೆದ್ದ ಅಭ್ಯರ್ಥಿ ಸೂಚಕರಾಗಿದ್ದ ವಕೀಲ ವಿಕ್ರಮ್ ಮೇಲೆ ಹಲ್ಲೆ ಮಾಡ್ತಾರೆ. ಗಂಭೀರ ಗಾಯಗೊಂಡಂತಹ ವಕೀಲ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಲ್ಲೆಗೆ ಒಳಗಾದಂತಹ ಸೂಚಕನ ಸ್ಥಿತಿಯನ್ನ ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಪುರಸಭೆ ಚುನಾವಣೆಯಲ್ಲಿ ಗೂಂಡಾಗಿರಿ ಮಾಡಿದಂಥವರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಲಾಗ್ತಾ ಇದೆ. ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಒತ್ತಾಯವೂ ಕೂಡ ಕೇಳಿ ಬರ್ತಾ ಇದೆ. ಸರ್, ಎಲೆಕ್ಷನ್ದಲ್ಲಿ ನಾನು ಸೂಚಕನಾಗಿದೆ. ಅದು ಎಲೆಕ್ಷನ್ ಪಾರ್ಟಿಯವರು ಬಂದನ್ನು ಹೊಡೆದಾರೆ, ಹಲ್ಲೆ ಮಾಡಿದ್ದಾರೆ. ಎಲೆಕ್ಷನ್ ಅವರು ಇವರು ಬರ್ಬೋದು. ಎಲೆಕ್ಷನ್ ಅವ್ರ ಪಾರ್ಟಿಯವ್ರು ಬರ್ಬೋದು. ಕಾಂಗ್ರೆಸ್ ಪಾರ್ಟಿ ಸರ್. ಈಗ ನಿನ್ನೆ ಬಿದ್ದಂಥ ಕಾಂಗ್ರೆಸ್ಸದ ಏನು ಅಭ್ಯರ್ಥಿ ಇದ್ದಾರೋ ಅವ್ರ ಸಂಬಂಧಿಕರು, ಅವ್ರ ಮಕ್ಕಳು ಎಲ್ಲರೂ ಕೂಡಿ ವಾರ್ಡ್ ನಂಬರ್ 21ರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ರಸ್ತೆ ಬಂದ್ ಮಾಡೋದು, ಮಂದಿಗೆ ಹೋಗೋರು ಬರೆಯೋರಿಗೆ ಅವರು ಹೆಣ್ಣುಮಕ್ಕಳು ಸುಕೊಟ್ಟು ಏನು ಬೇಕಾದ್ರೆ ಅವಾಚ್ಯ ಶಬ್ದಗಳಿಂದ ಬೇಯೋದು ಮತ್ತು ಹೊಡೆಯೋದು, ಈ ವಾತಾವರಣದಲ್ಲಿ ಸೃಷ್ಟಿ ಮಾಡಿದ್ದಾರೆ. ನಿನ್ನಿನ ಇದ್ರ ಬದಲಾಗಿ ಈಗಾಗಲೇ ಇಲೆಕ್ಷನ್ ಪೂರ್ವದಲ್ಲಿ ಕೂಡ ಚುನಾವಣೆ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ ಮತ್ತು SP ಸಾಹೇಬ್ರಿಗೆ ಸುಕಟ್ಟು ನಾ ಮನವಿ ಮಾಡ್ಕೊಂಡಿದ್ದೆ. ಅಲ್ಲಿ ದಂಗೆಗಳಾಗ್ತಾವೆ, ಇದನ್ನೆಲ್ಲ ಬಂದ್ ಮಾಡಿಸ್ಬೇಕು ಸರ್, ಮತ್ತು ನನಗೆ ಸೂಕ್ತ ಅಲ್ಲಿ ರಕ್ಷಣೆ ಕೊಡಬೇಕಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.